ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಸ್ನೇಹಿತರೆ, ಏಪ್ರಿಲ್ ಮಾಸದಲ್ಲಿ ಈ ಮಕರ ರಾಶಿಯವರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ. ಮಕರ ರಾಶ್ಯಾಧಿಪತಿ ಶನಿ ಪರಮಾತ್ಮ ಇವರಿಗೆ ನೋಡಿದರೆ ಸಾಡೆ ಸಾತಿನಿಂದ ಹೊರಗಡೆ ಬಂದಿದ್ದರೂ ಕೂಡ ಈ ವರ್ಷ ಯುಗಾದಿಯಿಂದ ಒಂದು ರೀತಿ ಅದ್ಭುತವಾಗಿರುವಂಥ ಕಾಲ ಅಂತಲೇ ಹೇಳ್ಬೋದು. ಯಾಕಂದರೆ ಇವರಿಗೆ ತೃತೀಯದಲ್ಲಿ ಶನಿ ಪರಮಾತ್ಮ ಯೋಗಕಾರಕನಾಗಿ ಈಗ ಏಪ್ರಿಲ್ ಮಾಸದ ಗೋಚಾರ ಫಲಗಳನ್ನು ನಾವು ಗಮನಿಸುವುದಾದರೆ ಶುಕ್ರ ಮಕರ ರಾಶಿಯವರಿಗೆ ಅತ್ಯಂತ ಯೋಗಕಾರಕನಾಗಿರುವಂತಹ ಮತ್ತು ಗುರುಗ್ರಹ ಶುಭ ಗ್ರಹ ಅಂತ ಹೇಳ್ತೇವೆ. ಅಂತಹ ಶುಕ್ರ ಗ್ರಹವು ಮಕರ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಅನುಕೂಲವಾಗಿ ಮತ್ತು ಇತರ ಗ್ರಹಗಳು ಯಾವ ರೀತಿ ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಸ್ನೇಹಿತರೆ, ರಾಶಿ ಪ್ರಕಾರದ ಮಕರ ರಾಶಿ ನೋಡುವುದಾದರೆ ಆರಂಭದಲ್ಲೇ ಶುಕ್ರ 19ನೇ ತಾರೀಕಿನವರೆಗೂ ಕೂಡ ಚತುರ್ಥ ಸ್ಥಾನ, ಮಾತೃಸ್ಥಾನ ಅಂತ ಹೇಳ್ತೇವೆ, ವ್ಯವಹಾರಗಳ ಸ್ಥಾನ ಅಂತ ಹೇಳ್ತೇವೆ, ವಾಹನಗಳ ಸ್ಥಾನ ಅಂತ ಹೇಳ್ತೇವೆ. ಅಂತಹ ಚತುರ್ಥ ಸ್ಥಾನದಲ್ಲಿ ಶುಕ್ರ ಮಹಾಶಯ 19ನೇ ತಾರೀಕಿನ ಅಂದರೆ ಈ ದಿನಾಂಕದವರೆಗೂ ಕೂಡ ಯೋಗಕಾರಕನಾಗಿದ್ದು ಅನಂತರ ಪಂಚಮಕ್ಕೆ ಹೋಗ್ತಾರೆ. ಅಲ್ಲಿಯೂ ಕೂಡ ಅತ್ಯಂತ ಶುಭವಾಗಿರುವಂತಹ ಫಲಗಳನ್ನು ಶುಕ್ರ ಗ್ರಹವು ನೀಡ್ತಾ ಇರ್ತಾರೆ. ಅತ್ಯಂತ ಶುಭಕರನಾಗಿರುವಂತಹ ಶುಕ್ರ ಚತುರ್ಥ ಸ್ಥಾನದಿಂದ 19ರಿಂದ ಪಂಚಮ ಸ್ಥಾನಕ್ಕೆ ಇರುತ್ತೆ. ಈ 19ನೇ ತಾರೀಕಿನವರೆಗೂ ಚತುರ್ಥ ಸ್ಥಾನ, ಮಾತೃಸ್ಥಾನದಲ್ಲಿರುವಂಥ ಶುಕ್ರ ಗ್ರಹವು ಮುಖ್ಯವಾಗಿ ಯಾವುದಾದರೂ ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನು ಮಾಡುವುದಕ್ಕೆ, ಯಾವುದಾದರೂ ಒಂದು ಮನೆಯಲ್ಲಿ ಶುಭ ಕಾರ್ಯವನ್ನು ಹಮ್ಮಿಕೊಳ್ಳುವುದಕ್ಕೆ ಬಂಧು ಮಿತ್ರರಿಂದ ಕೂಡಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಅತ್ಯಂತ ಅನುಕೂಲವಾಗಿರುವಂಥ ಸಮಯ 19ನೇ ತಾರೀಕುವರೆಗೂ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅತ್ಯಧಿಕವಾಗಿ ಆಸಕ್ತಿಯನ್ನು ತೋರಿಸೋದಕ್ಕೆ ಅವರಿಗೆ ಇಷ್ಟಪಟ್ಟಿರುವಂಥ ಅಂಶಗಳು ಸಬ್ಜೆಕ್ಟ್ ಮೇಲೆ ಅತ್ಯಂತ ಅನುಕೂಲವಾಗಿರುವಂಥ ಮುಖ್ಯವಾಗಿ ಆಸಕ್ತಿ, ಅದರ ಜೊತೆಗೆ ಒಳ್ಳೆಯ ಫಲಿತಾಂಶವನ್ನು ಪಡೆಯೋದಕ್ಕೆ ಇದೊಂದು ರೀತಿ ಶುಭ ಸಮಯ. ಒಂದು ಒಳ್ಳೆಯ ವಿಷಯ, ಟಫ್ ಆಗಿರುವಂಥ ಸಬ್ಜೆಕ್ಟ್ ಅರ್ಥ ಮಾಡಿಕೊಳ್ಳೋಕ್ಕಾಗಿರಬಹುದು ಅಥವಾ ನಡೀತಾ ಇರುವಂಥ ಎಕ್ಸಾಮಲ್ಲಿ ಅಯ್ಯೋ ಸಬ್ಜೆಕ್ಟ್ ತುಂಬ ಟಫ್ ಆಗಿರುತ್ತೆ, ಯಾವ ರೀತಿ ಅಟೆಂಡ್ ಮಾಡಲ್ಲ, ಯಾವ ರೀತಿ ನಾನು ಅದರಿಂದ ಅಂದರೆ ಪರ್ಟಿಕ್ಯುಲರ್ ಆಗಿ ತುಂಬ ಯೋಚನೆ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ವಿಷಯಗಳಲ್ಲಿಯೂ ಕೂಡ ಅತ್ಯಧಿಕವಾಗಿ ಅಂದರೆ ಅಂಕಗಳನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಹೊಸ ವಿಷಯಗಳನ್ನು ಕಲಿತುಕೊಳ್ಳುವುದಕ್ಕೆ, ಹೊಸ ಕೋರ್ಸ್ಗಳನ್ನು ಆರಂಭ ಮಾಡೋದಕ್ಕೆ ಈ ರೀತಿ ಎಲ್ಲ ರೀತಿ ಅನುಕೂಲವಾಗಿರುತ್ತೆ. ನಿಮ್ಮ ಸಬ್ಜೆಕ್ಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಚತುರ್ಥ ಸ್ಥಾನ, ಮಾತೃಸ್ಥಾನ ಆಗಿರೋದ್ರಿಂದ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ತಾಯಿಯ ಆರೋಗ್ಯದಿಂದ ಚೇತರಿಕೆ, ಸುಧಾರಣೆಯನ್ನು ಕಾಣುವುದಕ್ಕೆ ಮತ್ತು ತಾಯಿಯ ಪರ ಅಂದರೆ ತಾಯಿಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ಪಡೆಯುವುದಕ್ಕೆ, ಹಣಕಾಸಿನ ಸ್ಥಿತಿ, ನಿಮ್ಮ ಆರ್ಥಿಕ ಸ್ಥಿತಿ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಮತ್ತು ನಿಮ್ಮ ಮನೆಯ ಸ್ವಗೃಹವನ್ನು ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳೋದಕ್ಕೆ, ಅಂದರೆ ಗೃಹೋಪಕರಣಗಳಿಂದ ಅಥವಾ ಅಲಂಕಾರಿಕ ವಸ್ತುಗಳಿಂದ ಅಥವಾ ಆಲ್ರೆಡಿ ಇರುವಂಥ ಮನೆಯನ್ನು ಆಲ್ಟ್ರೇಷನ್ ಮಾಡಿ ಮತ್ತೊಂದಷ್ಟು ಸುಂದರವಾಗಿ ಕಾಣಿಸುವ ರೀತಿಯಲ್ಲಿ ಮಾಡಿಕೊಳ್ಳೋದಕ್ಕೆ ಈ ಟೈಮ್ ಅದ್ಭುತವಾಗಿರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಮನೆಗೆ ಬೇಕಾಗಿರುವಂಥ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳುವುದಕ್ಕೆ, ಮುಖ್ಯವಾಗಿ ವಾಹನಗಳ ಸ್ಥಾನ ಅಂತ ಹೇಳಿದ್ದೇವೆ. ಇನ್ ಕೇಸ್ ನಿಮ್ಮ ಹಳೆ ವೆಹಿಕಲ್ ಇರುತ್ತೆ, ಓಲ್ಡ್ ವೆಹಿಕಲ್ ಪ್ಲೇಸಲ್ಲಿ ಮತ್ತೊಂದು ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೆ ಮತ್ತು ಅದನ್ನು ಕಂಪ್ಲೀಟ್ ಸರ್ವಿಸಿಂಗ್ ಕೊಟ್ಟು ಅಥವಾ ಕೆಲವೊಂದು ವಿಷಯಗಳಿಂದ ಮತ್ತೊಮ್ಮೆ ಅದ್ಭುತವಾಗಿ ನೀವು ಈ ವೆಹಿಕಲನ್ನು ರಿಪೇರಿ ಮಾಡಿಕೊಂಡು ಮತ್ತೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈಗ ನೋಡಿ ಎಲ್ಲ ರೀತಿಯಲ್ಲಿ ಕಂಫರ್ಟ್ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಅಂದ್ಕೊಂಡಿರುವಂಥ ವಿಷಯಗಳಲ್ಲಿಯೂ ಕೂಡ ತೃಪ್ತಿ ಇರುತ್ತೆ. ಸ್ನೇಹಿತರೆ, ಹೌದು, ಇವತ್ತು ಇಷ್ಟು ದಿನಗಳಿಂದ ಮಾಡಬೇಕು ಅಂದ್ಕೊಂಡ ವಿಷಯಗಳು ಈ ರೀತಿಯಲ್ಲಿ ಸಂದರ್ಭದಲ್ಲಿ ಅನುಕೂಲವಾಗಿ ಪೂರ್ತಿಯಾಗಿದೆ ಅನ್ನುವಂಥ ಕಂಫರ್ಟ್ ಲೆವೆಲ್ಸ್ ಆಗಿರ್ಬೋದು, ಸಂತೃಪ್ತಿ ಆಗಿರ್ಬೋದು ಮಕರ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. 19ರ ನಂತರ ಶುಕ್ರ ಪಂಚಮಕ್ಕೆ ಹೋದ್ಮೇಲೆ ಇಲ್ಲಿ ಪಂಚಮ ಸ್ಥಾನ, ಸಂತಾನ ಸ್ಥಾನ ಮತ್ತು ಈ ಕೆಲವೊಂದು ಪ್ರೀತಿ, ಪ್ರೇಮ, ವ್ಯವಹಾರಗಳ ಸ್ಥಾನ ಮತ್ತು
ಲಕ್ಷ್ಮಿಯ ಸ್ಥಾನ ಅಂತ ಏನಂತ ಕರೀತಾರೆ. ಯಾವ ಸಂದರ್ಭದಲ್ಲಿ ಪಂಚಮಕ್ಕೆ ಶುಕ್ರ ಆಗಮನ ಆಗಿರುತ್ತೋ ಮಕರ ರಾಶಿಯವರಿಗೆ ಹೊಸ ವ್ಯಕ್ತಿಗಳಿಂದ ಪರಿಚಯ ಅಥವಾ ಹೊಸ ಸ್ನೇಹಗಳು ಆರಂಭವಾಗುವುದು. ಅದು ವಿರುದ್ಧ ಲಿಂಗದ ಜೊತೆ ಅವರ ಮಧ್ಯೆಯೂ ಆಗಿರಬಹುದು. ಅಂದರೆ ಈ ರೀತಿ ಹೊಸ ಪರಿಚಯಗಳಾಗಿರಬಹುದು ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಇಲ್ಲಿಯವರೆಗೂ ಕೂಡ ಯಾವ ರೀತಿ ಈ ವಿಷಯಗಳಲ್ಲಿ ಮನೆಯಲ್ಲಿ ಅವರ ಅನುಮೋದನೆ ಪಡೆಯಬೇಕು ಅಥವಾ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಿಗೆ ಚರ್ಚೆ ಮಾಡುವುದಕ್ಕೆ ಮನೆಯವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಈ ಸಂದರ್ಭ ಬಹಳಷ್ಟು ಅನುಕೂಲವಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ 19ರ ನಂತರ ಪಂಚಮ ಸ್ಥಾನ ಈ ಶುಕ್ರನಿಗೆ ಈ ಮಕರ ರಾಶಿಯಲ್ಲಿ ಸ್ವಕ್ಷೇತ್ರವಾಗಿರುತ್ತೆ. ಆಗಿರುವುದರಿಂದ ಏನಾಗುತ್ತೆ ಅಂದರೆ ಹೊಸ ಪರಿಚಯಗಳು, ನೀವೆಲ್ಲಾದರೂ ಹೊಸ ವಿದ್ಯಾಲಯಗಳಲ್ಲಿ ಹೊಸ ಉದ್ಯೋಗವನ್ನು ಆರಂಭ ಮಾಡಿದರೆ ಹೊಸ ಪರಿಚಯಗಳು ಸ್ತ್ರೀಯರಾಗಿದೆ ಪುರುಷರ ಜೊತೆ, ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆ ಅಥವಾ ಕೆಲವೊಂದು ಹೊಸ ವ್ಯಕ್ತಿಗಳ ಜೊತೆ ಈ ಹೊಸ ಪರಿಚಯಗಳು ಅನ್ನೋದು ಈ ಮುಖ್ಯವಾಗಿ ಸ್ತ್ರೀಯರಿಗೆ ತಾವು ಆಯ್ಕೆ ಮಾಡಿಕೊಂಡಿರುವಂಥ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಂದರೆ ನಿಮಗೆ ಇಂಪಾರ್ಟೆನ್ಸ್ ಕೊಡುವಂಥ ವಿಷಯಗಳಲ್ಲಾಗಿರಬಹುದು. ಪಂಚಮ ಸ್ಥಾನ ಇನ್ನೊಂದು ಸೃಜನಶೀಲತೆಗೆ ಸಂಬಂಧ, ಕ್ರಿಯೇಟಿವಿಟಿ ಫೀಲ್ಡ್ಗೆ ಸಂಬಂಧಪಟ್ಟಂಥ ಸ್ಥಾನ ಆಗಿರುವುದರಿಂದ ಸಿನಿಮಾ, ಟಿವಿ, ಮೀಡಿಯಾ ಇತ್ಯಾದಿ ಆಯ್ಕೆ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೃಷಿ ಮಾಡ್ತಾ ಇರುವಂಥ, ಅದರಲ್ಲಿ ತಮ್ಮ ಸೇವೆಗಳು ಸಲ್ಲಿಸ್ತಾ ಇರುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗುರುತಿಸಲಿಕ್ಕೆ ಬರುವುದು. ಅವರು ಮಾಡ್ತಾ ಇರುವಂಥ ಇಷ್ಟು ದಿನಗಳ ಕಾಲ ಮಾಡಿರುವಂಥ ಸೇವೆಗಳು ಉತ್ತಮ ರೀತಿಯಲ್ಲಿ ಒಂದು ಪ್ರಶಂಸೆಯಾಗಿರಬಹುದು, ಒಂದು ಅವಾರ್ಡ್ ಆಗಿರಬಹುದು ಬರೋದಕ್ಕೆ ಅನುಕೂಲವಾಗಿರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳು ಅನುಕೂಲವಾಗಿರುತ್ತೆ. ಈ ವಿವಾಹದ ವಿಷಯಕ್ಕೆ ಬಂದರೆ ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಕ್ಕೆ ಕೆಲವೊಂದು ವಿಷಯಗಳನ್ನು, ಈ ನಿರ್ಧಾರಗಳಿಂದ ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದು ವ್ಯಕ್ತಿಗಳಿಂದ ಅನುಮೋದನೆಯನ್ನು ಪಡೆಯುವುದಕ್ಕೆ, ವೃತ್ತಿ ಉದ್ಯೋಗದಲ್ಲಿ ವಿಧವಾಗಿರುವಂತಹ ವಿಷಯಗಳಲ್ಲಿ ಅಭಿವೃದ್ಧಿ ಕಾಣುವುದಕ್ಕೆ ಶುಕ್ರ ಅತ್ಯಂತ ಶುಭನಾಗಿ ಈ ಮಾಸದಲ್ಲಿ ನಿಮಗೆ ಯೋಗಕಾರಕನಾಗಿರುವಂತಹ ಫಲಗಳು ನೀಡ್ತಾ ಇದ್ದರು. ಇಷ್ಟು ದಿನಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ತೊಂದರೆ ನೀಡಿರುವಂಥ ರಾಹು ಗ್ರಹವು ಸ್ಟಿಲ್ ಧನಸ್ಥಾನದಲ್ಲಿ, ಧನ ಕುಟುಂಬ ಸ್ಥಾನವಾಗಿರುವಂಥ ಈ ದ್ವಿತೀಯ ಸ್ಥಾನದಲ್ಲಿ ಮಕರ ರಾಶಿಯವರಿಗೆ ಕೌಟುಂಬಿಕ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಆಗಿರುವುದು ಉಂಟು. ಇಲ್ಲಿ ಧನಸ್ಥಾನದಲ್ಲಿರುವಂಥ ರಾಹುವಿನ ಜೊತೆ ಬುಧ ಕೂಡ ಎರಡಾಗಿರುತ್ತಾರೆ. ಬುಧ ಕೂಡ ಬಂದು ಅಲ್ಲಿ ಸೇರಿರುವುದರಿಂದ, ಯಾಕಂದರೆ ಮಕರ ರಾಶಿಗೆ ಬುಧ ಮಹಾಶಯರು ಭಾಗ್ಯಾಧಿಪತಿ ಆಗಿರುತ್ತಾರೆ. ಭಾಗ್ಯಾಧಿಪತಿ ರಾಹುವಿನ ಜೊತೆ ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ಇರುವುದರಿಂದ ಹಣಕಾಸಿನ ಅವಶ್ಯಕತೆಗಳಿಗೆ ಅಥವಾ ದೊಡ್ಡ ಮಟ್ಟದಲ್ಲಿ ನಿಮಗೆ ಹಣದ ಅವಶ್ಯಕತೆ ಇರುತ್ತದೆ. ಏನಾದರೂ ಒಂದು ನಿರ್ಮಾಣ ಆಗಿರಬಹುದು, ವ್ಯಾಪಾರಾದಿ ವಿಷಯಗಳಾಗಿರಬಹುದು, ದೊಡ್ಡ ಮಟ್ಟದಲ್ಲಿ ಹಣಕ್ಕೋಸ್ಕರ ಏನಾದರೂ ಬ್ಯಾಂಕ್ಗಳ ಮುಖಾಂತರ ಅಥವಾ ಸಣ್ಣ ನಿಮಗೆ ಆಪ್ತರ ಮುಖಾಂತರ ನೀವು ಹಣಕಾಸಿನ ಲೋನ್ ಪಡೆಯೋದಕ್ಕೆ, ಹಣಕಾಸಿನ ನೆರವು ಪಡೆಯೋದಕ್ಕೆ ಈ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ದೊಡ್ಡ ಮಟ್ಟದಲ್ಲಿ ನೀವು ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಇಷ್ಟು ದಿನಗಳ ಕಾಲ ಏನಾದರೂ ಪ್ರಯತ್ನಗಳು ಬರ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅಪ್ರೂವಲ್ಸ್ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಧನಸ್ಥಾನ ಧನ ಕುಟುಂಬ ಸ್ಥಾನವಾಗಿರುವಂಥ ಅಲ್ಲಿ ರಾಹು ಇರುವುದರಿಂದ, ಅವರ ಜೊತೆ ಬುಧ ಇರೋದ್ರಿಂದ ಮತ್ತೊಂದು ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಸ್ನೇಹಿತರೆ. ಈ ಹಣಕಾಸಿನ ವಿಷಯಗಳಲ್ಲಿ ಯಾರಾದರೂ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಅಥವಾ ಅವರು ಹೇಳಿರುವಂಥ ಕೆಲವೊಂದು ತಪ್ಪಾಗಿರುವಂಥ ಮಾರ್ಗದರ್ಶನಗಳ ಮುಖಾಂತರ ಹಣಕಾಸಿನ ಮೋಸ ಹೋಗೋದಕ್ಕೆ, ಗೊತ್ತಿಲ್ಲದೋ ಕೆಲವೊಂದು ವಿಷಯಗಳಲ್ಲಿ ಆರ್ಥಿಕ ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಅದರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಯಾರಾದರೂ ಹೊಸ ವ್ಯಕ್ತಿಗಳು ಬಂದು, ಅಪರಿಚಿತರು ಬಂದರು ಅಥವಾ ಗೊತ್ತಿರೋ ಪರಿಚಯ ಇಲ್ಲದಿರುವಂತಹ ಸ್ಟ್ರೇಂಜರ್ಸ್ ಆಗಿರ್ಬೋದು, ಈ ವ್ಯಕ್ತಿಗಳು ವ್ಯವಹಾರಗಳು ಮಾಡುವಂಥ ಸಂದರ್ಭಗಳಲ್ಲಿ ಅಥವಾ ನಿಮ್ಮಲ್ಲಿರುವಂಥ ಕೆಲವೊಂದು ವೀಕ್ನೆಸ್ ಇಟ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡುವಂತಹ ವಿಷಯಗಳಾಗಿರಬಹುದು ಅಥವಾ ನಿಮಗೆ ಯಾರಾದರೂ ಶ್ಯೂರಿಟಿ ಕೊಟ್ಬಿಟ್ಟು ಅವರಿಗೆ ಹಣಕಾಸಿನ ವಿಷಯಗಳು ಮಾಡುವುದಾಗಿರ್ಬೋದು. ಈ ಸಂದರ್ಭದಲ್ಲಿ ನೀವು ಮಾಡಲೇಬಾರದು. ಅದರಲ್ಲಿಯೂ ಕೂಡ ಹೊಸ ವ್ಯಕ್ತಿಗಳು ಅಥವಾ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಮಕರ ರಾಶಿಯವರಿಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಇರುತ್ತೆ. ಅವರಿಗೆ ಹೇಳೋದೆಲ್ಲ ಎಷ್ಟು ಕರೆಕ್ಟ್ ಆಗಿರಬಹುದು, ಹೀಗೆ ಆಗಿರ್ಬೋದು ಅನ್ನುವಂಥ ಕೆಲವೊಂದು ವಿಷಯಗಳನ್ನು ಕೇಳಿ ಮತ್ತೆ ನೀವು ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗದಂತೆ ನೋಡ್ಕೋಬೇಕಾಗಿರುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳು ಬಂದು ಏನೋ ಈಗ ಫಾರ್ವರ್ಡ್ ಮೆಸೇಜಸ್ ಅಂತ ಹೊಂದಿದೆ, ಯಾರೋ ಯಾರಿಗೆ ಏನೋ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನೀವು ಫಿಲ್ ಮಾಡಿದರೆ ನಿಮಗೆ ಒಂದು ಅದ್ಭುತವಾಗಿರುವಂಥ ಬೆಲೆ ಬಾಳುವಂಥ ಒಂದು ಬಂಪರ್ ಪ್ರೈಸಸ್ ಅಂತ ಹೇಳಿಬಿಟ್ಟು ಮೆಸೇಜ್ 5 ಜನಕ್ಕೆ ಈ ರೀತಿ ಮಾಡಿ ಕೆಲವೊಂದು ವಿಷಯಗಳಲ್ಲಿ ಸ್ಪಾಮ್ ಮಾಡುವಂಥ ಅವಕಾಶಗಳಿರುತ್ತೆ. ಅಥವಾ ವೈಯಕ್ತಿಕವಾಗಿರುವಂಥ ಡೇಟಾ ಈ ಕೆಲವೊಂದು ವ್ಯಕ್ತಿಗಳು ಸೈಬರ್ ಕ್ರೈಮ್ ಮಾಡ್ತಾ ಕೆಲವೊಂದು ವ್ಯಕ್ತಿಗಳ ಜೊತೆ ಸೇರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆ ರೀತಿ ಯಾರಾದರೂ ನಿಮಗೆ ಆ ಲಿಂಕ್ಗಳು ಕಳಿಸಿದ್ರು ಕೂಡ ಆ ವಿಷಯಗಳ ಮೇಲೆ ಕ್ಲಿಕ್ ಮಾಡೋದು, ಈ ರೀತಿ ಡೀಟೇಲ್ಸ್ ಕೊಡೋದು, ಈ ವಿಷಯಗಳನ್ನು ಮಾಡಲೇಬಾರ್ದು ಸ್ನೇಹಿತರೆ. ಹಣಕಾಸಿನ ವಿಷಯಗಳಲ್ಲಿ 9ನೇ ತಾರೀಕಿನವರೆಗೂ, ಮುಖ್ಯವಾಗಿ ಮೊದಲನೇ ವಾರ 9ನೇ ತಾರೀಕಿನವರೆಗೂ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಇನ್ನು 9ರ ನಂತರ ಬುಧ ಏನಾಗುತ್ತೆ, ಇಲ್ಲಿ ತೃತೀಯ ಸ್ಥಾನಕ್ಕೆ ಬರ್ತಾರೆ. ತೃತೀಯದಲ್ಲಿ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಆಲ್ರೆಡಿ ರಾಶಿಯಾಧಿಪತಿ ಆಗಿರುವಂಥ ಶನಿ ಪರಮಾತ್ಮರಿದ್ದಾರೆ.
ಅಲ್ಲಿ ಶುಕ್ರನು ಇದ್ದಾರೆ, ರವಿಯೂ ಇದ್ದಾರೆ. ಬುಧ ಶನಿ 4 ಗ್ರಹಗಳು 9ನೇ ತಾರೀಕು ಒಂದು ಚತುರ್ಗ್ರಹಿ ಕೂಟವನ್ನು ನಿರ್ಮಾಣ ಮಾಡ್ತಾ ಇದೆ. 3ನೇ ಸ್ಥಾನದಲ್ಲಿ ತೃತೀಯ ಸ್ಥಾನ ಆಗಿರುವುದರಿಂದ ಈ ರೀತಿ ಚತುರ್ಗ್ರಹಿ ಕೂಟ ನಿರ್ಮಾಣವಾಗಿದ್ದರೂ ಕೂಡ ಧನ ಕುಟುಂಬ ಸ್ಥಾನದಲ್ಲಿ ಅಲ್ಲಿ ರಾಹು ಒಬ್ಬರೇ ಆಗಿ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರುತ್ತೆ. ಯಾವ ರೀತಿ ಧನ ಕುಟುಂಬ ಸ್ಥಾನದಲ್ಲಿ ಇರುವಂತಹ ರಾಹು ಎಗೈನ್ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥ ಕೆಲವೊಂದು ಕುಟುಂಬ ಸದಸ್ಯರ ವರ್ತನೆ, ಅವರ ಮಾತುಗಳು, ಅವರು ಹೇಳುವಂಥ ಕೆಲವೊಂದು ವಿಷಯಗಳ ಬಗ್ಗೆ ಸ್ವಲ್ಪ ನಿಮಗೆ ವಿರುದ್ಧವಾಗಿ ಅವರು ತಗೊಳ್ಳುವಂಥ ಕೆಲವೊಂದು ನಿರ್ಧಾರಗಳಾಗಿರಬಹುದು, ನಿಮಗೆ ಕೆಲವೊಂದು ಮನಸ್ತಾಪವನ್ನು ಉಂಟು ಮಾಡಬಹುದು. ಅವರನ್ನು ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಂದಿರುವಂಥ ಬದಲಾವಣೆಗಳು ನಿಮಗೆ ಕಷ್ಟ ಅನಿಸಬಹುದು. ಸೊ ಕೆಲವೊಂದು ಅನಾವಶ್ಯಕವಾಗಿರುವಂಥ ವಿಷಯಗಳಲ್ಲಿ ಈ ಕುಟುಂಬ ಸದಸ್ಯರು ಇನ್ವಾಲ್ವ್ ಆಗಿ ನಿಮಗೆ ಆತಂಕಗಳು ಸೃಷ್ಟಿಸುವಂತಹ ಮಾಡಬಹುದು, ಸಂದರ್ಭ ಬರ್ಬೋದು. ಆಗಿರುವುದರಿಂದ ರಾಹುಗ್ರಹವಿನ ಅನುಕೂಲಕ್ಕೋಸ್ಕರ ರಾಹುಗ್ರಹದ ಆರಾಧನೆ ಮಾಡುವುದು, ದುರ್ಗಾ ಮಾತೆ ಆರಾಧನೆ ಮಾಡುವುದು, ಶ್ರೀ ದುರ್ಗಾ ಆಶೀರ್ವಾದವನ್ನು ಪಡೆಯುವುದು ಈ ಮಾಸದಲ್ಲಿ ಉತ್ತಮ. ತೃತೀಯ ಸ್ಥಾನದಲ್ಲಿರುವಂಥ 4 ಪ್ರಧಾನ ಗ್ರಹಗಳು ಶುಕ್ರ, ಬುಧ, ರವಿ ಮತ್ತು ಶನಿ ಪರಮಾತ್ಮರು ಇರೋದ್ರಿಂದ ನೀವು ಎಷ್ಟು ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ದೃಢವಾಗಿ ಮಾಡಿರುವಂಥ ಕೆಲವೊಂದು ಪ್ರಯತ್ನಗಳು ಇಷ್ಟು ದಿನಗಳ ಕಾಲ ನಿರೀಕ್ಷೆ ಮಾಡ್ತಾ ಇರುವಂಥ ಕೆಲವೊಂದು ಫಲಿತಾಂಶಗಳು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಅದು ಟ್ರಾನ್ಸ್ಫರ್ ಆಗಿರಬಹುದು, ವರ್ಗಾವಣೆಗಳಾಗಿರಬಹುದು, ಪ್ರಮೋಷನ್ಗಳಾಗಿರ್ಬೋದು, ಈ ಇನ್ಕ್ರಿಮೆಂಟ್ಸ್ ಆಗಿರಬಹುದು. ಈ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಸ್ನೇಹಿತರೆ, ಕುಜ ರವಿ ತೃತೀಯ ಸ್ಥಾನ ಸಂಚಾರ ಅನ್ನೋದು ಧೈರ್ಯ ಪರಾಕ್ರಮ ಸ್ಥಾನ, ಸೋದರ ಸ್ಥಾನ ಆಗಿರೋದ್ರಿಂದ ಈ ತೃತೀಯ ಸ್ಥಾನದಲ್ಲಿ ಕುಜ ಮತ್ತು ರವಿ ಇರೋದ್ರಿಂದ ನಿಮ್ಮ ಆಯ್ಕೆ ಮಾಡಿಕೊಂಡಿರುವಂಥ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ಜವಾಬ್ದಾರಿಯನ್ನು ಕೂಡಿರುವಂಥ ಒಳ್ಳೆಯ ಹುದ್ದೆಗಳನ್ನು ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ. ಒಟ್ಟಾಗಿ ನೋಡಿದರೆ ಈಗ 9ರ ನಂತರ ತೃತೀಯ ಸ್ಥಾನದಲ್ಲಿ 4 ಗ್ರಹಗಳು, ಶುಕ್ರ ಗ್ರಹವು ತುಂಬ ಅನುಕೂಲಕರವಾಗಿ ಮಕರ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿರುವಂಥ ವಿಷಯಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ತಾಳ್ಮೆಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಕುಟುಂಬ ಸದಸ್ಯರ ವರ್ತನೆ ಕೆಲವೊಮ್ಮೆ ನಿಮಗೆ ಮನಸ್ಸಿಗೆ ಒಂದೊಂದು ರೀತಿ ನೋವುಂಟು ಮಾಡುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಅವುಗಳನ್ನು ಪರಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗ ಸಂಬಂಧಗಳಲ್ಲಿ ಬಿರುಕು ಮೂಡದಂತೆ ನೀವು ನೋಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ, ಮಕರ ರಾಶಿಗೆ ಮತ್ತಷ್ಟು ಶುಭ ಫಲಗಳು ಈ ಮಾಸದಲ್ಲಿ ನೀಡಲಿ ಅಂತ ಆ ದೇವರನ್ನು ಮತ್ತೆ ಪರಮೇಶ್ವರನ್ನ ಬೇಡಿಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ.